ಎಸ್ ವೀಕ್ಷಕರೇ, ಸಭೆಗೆ ಗೈರಾದಂತ ರಮೇಶ್ ಜಾರಕಿಹೊಳಿಯ ಪರಿಸ್ಥಿತಿ ಇದೀಗ ಅತಂತ್ರವಾಗಿದೆ ಅಂತ ಇನ್ಫಾರ್ಮೇಶನ್ ನಮಗೆ ಅಪ್ಡೇಟ್ ಆಗ್ತಾ ಇದೆ. ಮುಂಬೈನಲ್ಲಿ ಹೈ ಅಲರ್ಟ್ ಆಗಿದ್ದಾರೆ ಅತೃಪ್ತ ಶಾಸಕರು ಎಂದು ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಮೇಶ್ ಜಾರಕಿಹೊಳಿಗೆ ರಾಜೀನಾಮೆಯೇ ಅನಿವಾರ್ಯ ಆಯ್ತಾ ಅನ್ನೋದೊಂದು ಪ್ರಶ್ನೆ ಉದ್ಭವಿಸ್ತದೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಜೊತೆಗೆ ಅತೃಪ್ತರೇನಿದ್ದಾರೆ 4 ಜನ, ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಅನರ್ಹತೆಯ ಮನವಿಯನ್ನ ಕಾಂಗ್ರೆಸ್ ನಾಯಕರು ಸಲ್ಲಿಸುವಂತ ಸಾಧ್ಯತೆ ಇದೆ. ನಿಜಕ್ಕೂ ಒಂದು ವೇಳೆ ಏನಾದ್ರೂ ಅವರನ್ನ ಅನರ್ಹ ಮಾಡಿಬಿಟ್ರೆ ಅವರು ಈ ಅವಧಿ ಅಂದ್ರೆ ಈ ಸರ್ಕಾರದ ಅವಧಿ ಮುಗಿಯುವವರೆಗೂ ಯಾವುದೇ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋ ಹಾಗಿಲ್ಲ, ಯಾವುದೇ ಪಕ್ಷಕ್ಕೆ ಹೋದ್ರೂ ಸಹ ಅವರು ಎಲೆಕ್ಷನ್ಗೆ ನಿಲ್ಲೋ ಹಾಗಿಲ್ಲ. ಆ ರೀತಿಯಾದಂತಹ ಕಾನೂನಾತ್ಮಕ ತೂಗುಗತ್ತಿ ಅವರ ನೆತ್ತಿಯ ಮೇಲೆ ತೂಗಾಡುತ್ತೆ. ಹಾಗಾಗಿ ಬೇರೆ ದಾರಿ ಇಲ್ಲದೆ ರಮೇಶ್ ಜಾರಕಿಹೊಳಿ ಜೊತೆಗೆ ಅವರ ಸಂಗಡಿಗರೇನಿದ್ದಾರೆ ಇನ್ನೂ 3 ರಾಜೀನಾಮೆಯನ್ನೇನಾದ್ರೂ ಇವತ್ತು ಕೊಡ್ತಾರಾ ಅನ್ನುವಂಥದ್ದು. ರಮೇಶ್ ಜೊತೆಗೆ ಜಾಧವ್, ಕುಮಟಳ್ಳಿ, ನಾಗೇಂದ್ರ ಕೂಡ ಇವತ್ತು ರಾಜೀನಾಮೆಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮುಂಬೈ ಹೋಟೆಲ್ನಲ್ಲಿರುವಂತಹ ಅತೃಪ್ತರು ಸುದೀರ್ಘವಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ತಪ್ಪಿಸಿಕೊಳ್ಬಹುದು ಅನ್ನುವಂಥದ್ದು ಒಂದು ಕಡೆ. ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನೇರವಾಗಿ ಅವರು ಪಕ್ಷಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಸಿದ್ದರಾಮಯ್ಯನವರು ಎಚ್ಚರಿಕೆಯ ಕರೆಗಂಟೆಯನ್ನ ಬಾರಿಸಿದ್ರು ಸಹ ಒಂದು ಕರೆಗಂಟೆಗೆ ಹೋಗೊಡದೆ ತಮ್ಮದೇ ಆದಂತಹ ನಿಲುವನ್ನ ಈ ಸಂದರ್ಭದಲ್ಲಿ ಪ್ರಕಟಿಸಿರ್ತಕ್ಕಂಥದ್ದು. ನಿನ್ನೆ ನಡೆದಂತ CLP ಸಭೆಗೆ 4 ಗೈರಾಗಿದ್ದಾರೆ. ಹಾಗಾಗಿ ಈ 4 ಮುಂದಿನ ನಡೆ ಏನು? ನಿಜಕ್ಕೂ ಅವರು ಪಕ್ಷ ಅನರ್ಹಗೊಳಿಸುವವರೆಗೂ ಸಹ ಕಾಯ್ತಾರಾ, ಅಥವಾ ತಮ್ಮನ್ನು ತಾವು ಸೇಫ್ಗಾರ್ಡ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ತಾವಾಗೇ ತಾವು ರಾಜೀನಾಮೆಯನ್ನು ಕೊಟ್ಟು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡು ಅದಾದ ಬಳಿಕ ಉಪಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾರಾ? ಎಲ್ಲ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸ್ತಾ ಇರ್ತಕ್ಕಂಥದ್ದು. ಒಂದು ರೀತಿಯಾಗಿ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಈ ಒಂದು ಪ್ರಕ್ರಿಯೆಗಳು ಸಾಗುತ್ತೆ ಅನ್ನುವಂಥದ್ದು ಒಂದು ಕಡೆ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ, ಮತ್ತೊಂದು ಕಡೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಸಹ ಗರಿಗೆದರ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಹಾಗೆ ಉಮೇಶ್ ಜಾಧವ್ ಹಾಗೆ ನಾಗೇಂದ್ರರ ಮುಂದಿನ ನಡೆ ಏನು ಅನ್ನುವಂಥದ್ದು. ಇವರು 4 ಸಹ ಸುದೀರ್ಘವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. ಮುಂಬೈನಲ್ಲಿ ಈಗಾಗಲೇ ಪಕ್ಷಕ್ಕೆ ನಾವು ಸೆಡ್ಡು ಹೊಡೆದು ಬಿಟ್ಟಿದ್ದೀವಿ, ಪಕ್ಷದ ವಿರುದ್ಧ ನಿಂತಿದ್ದೀವಿ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದೀವಿ, ಆದರೆ ಮುಂದಿನ ನಮ್ಮ ನಡೆ ಏನು, ಯಾವ ರೀತಿಯಾಗಿರಬೇಕು, ನಮ್ಮ ಆ ಒಂದು ಶಾಸಕ ಸ್ಥಾನ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆ ಮುಂದಿನ ಚುನಾವಣೆಗೆ ಕಂಟೆಸ್ಟ್ ಮಾಡಲಿಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ 4 ಸಹ ಕಾರ್ಯತಂತ್ರದ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಸುದೀರ್ಘವಾಗಿ ಚರ್ಚೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು.